ನಕಲಿ ಸ್ವಾಮೀಜಿ ಅನ್ನುವಂಥದ್ದು ಅವ್ರ ಗಂಭೀರ ಆರೋಪ. ಯಾರು ನಕಲಿ ಯಾರು ಅಸಲಿ ಅಂತ ಸಮಾಜ ನಿರ್ಧಾರ ಮಾಡ್ತಾ ಇದೆ, ಕೋರ್ಟ್ ನಿರ್ಧಾರ ಮಾಡ್ತಾ ಇದೆ, ಭಕ್ತರು ನಿರ್ಧಾರ ಮಾಡಿದ್ದಾರೆ. ಜ್ಞಾನಪ್ರಕಾಶ್ ಸ್ವಾಮೀಜಿ ಈ ನಾಮಕರಣ ಯಾವಾಗ ಆಯಿತು ಸರ್ ತಮಗೆ? ಜ್ಞಾನಪ್ರಕಾಶ್ ಸ್ವಾಮೀಜಿ ಅಂತ ಅದು 97-98ರಲ್ಲಿ ಸರ್. ತಮ್ಮ ಮೂಲ ಯಾವ ಊರು, ಮೂಲ ಹೆಸರೇನು ಸರ್ ತಮ್ಮ? ಮೂಲ ನಂದು ಚಿಕ್ಕವೀರಯ್ಯ ಅಂತೇಳಿ, ನಾವು ಎಲಿಯೂರು ಚನ್ನಪಟ್ಟಣ ರಾಮನಗರ ಜಿಲ್ಲೆಯವರು ಸರ್. ಪೂಜೆ ಮಾಡ್ಕೊಂಡಿರ್ತೀನಿ, ಅರ್ಚಕನಾಗಿರ್ತೀನಿ ಅಂದ್ಕೊಂಡು ಬಂದವರು ಇವತ್ತು ಸ್ವಯಂ ಘೋಷಿತ ಗುರುಗಳಾಗಿದ್ದಾರೆ ಅಂತ ಅವರು. ಯಾರು ಪೂಜೆ ಮಾಡ್ತಿದ್ರು, ಯಾರು ಸ್ವಾಮಿಗಳಾಗಿದ್ದಾರೆ ಅಂತ ಅವರೇ ಹೇಳಬೇಕು. ಅವ್ರಿಗೆ ಗೊತ್ತಾಗಿದೆ ಎಲ್ಲ ದಾಖಲೆಗಳ ಪ್ರಕಾರವಾಗಿ. ಈಗ ನಿಮ್ಮ ಗುರುಗಳು ನಂಜುಂಡಸ್ವಾಮಿ ಅವ್ರ ಸಾವು ಸದಾ ಸಂಶಯಾಸ್ಪದ ಅಂತ ತಾವು ಅವರು ಆರೋಪ ಮಾಡ್ತಾರೆ. ವಿಲ್ ಮಾಡುವಾಗ ಪಾಪ ಸ್ಪಷ್ಟವಾಗಿಯೇ ಎಲ್ಲನೂ ಓದಿಸಿ ಸೈನ್ ಮಾಡಿದ್ದಾರೆ. ಅದೆಂಗೆ ಸರ್ ಅದು ಸಂಶಯಾಸ್ಪದ ಸಾವಾಗ್ಬಿಡ್ತದೆ? ಮಠ ಅಭಿವೃದ್ಧಿ ಮಾಡಲಿಕ್ಕೆ ಬಂದಿಲ್ಲ, ದುಡ್ಡು ಮಾಡಲಿಕ್ಕೆ ಬಂದವರೇ ಗುರುಗಳು ಅಂತ. ಈಗ ಮಠ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಜನರಿಗೆ ಗೊತ್ತಿದೆ, ಯಾರು ದುಡ್ಡು ಮಾಡಕ್ಕೆ ಬಂದಿದ್ದಾರೆ, ದುಡ್ಡು ಮಾಡಿಬಿಟ್ಟು ಯಾರು 94ರಿಂದ ಹೊರಗಿದ್ದಾರೆ, ಕುಟುಂಬಸ್ಥರನ್ನೇ ಇಟ್ಕೊಂಡಿದ್ದಾರೆ ವರ್ಕಿಂಗ್ಗೆ. ಕೆಲವು ಮಠಗಳಲ್ಲಿ ಕುಟುಂಬಸ್ಥರೇ ಇರ್ತಾರೆ. ಏನೋ ಸುಪಾರಿ ಕೊಟ್ಟಿದ್ರೆ ಅಂತ 5 ಲಕ್ಷ ರೂಪಾಯಿ. ನಮ್ಮ ಜೀವಿತದ ಅವಧಿಯಲ್ಲಿ ಒಂದು ಇರುವೆಗೂ ನೋವಾಗಬಾರ್ದು ಅಂತಕ್ಕಂಥದ್ದನ್ನು ಬಯಸ್ತಕ್ಕಂಥ ಜನ ನಾವು. ನಿಮ್ಮ ಕುರ್ಚಿ ಗಟ್ಟಿಯಾಗಿದೆ ಸರ್ ತಮಗೆ? ಅಲ್ಲ, ನನಗೆ ಕುರ್ಚಿ ಮೇಲೆ ಆಸೆನೇ ಇಲ್ವಲ್ಲ. ನನಗೆ ಕಾಣದ ಕೈಗಳು ನಿಮ್ಮ ವಿರುದ್ಧ ಪಿತೂರು ನಡೆಸ್ತದೆ. ಇರ್ಬೋದು, 100ಕ್ಕೆ 100 ಇದೆ ಸರ್. ತನಿಖೆ ನಡೆಸಿ ಯಾರು ಈ ಸ್ವಾಮೀಜಿ ಅಂತ ಮುಖ್ಯಮಂತ್ರಿ ಕಚೇರಿಯಿಂದ ಹೋಗಿರೋದು. ಮುಖ್ಯಮಂತ್ರಿಗೆ ಜ್ಞಾನಪ್ರಕಾಶ್ ಸ್ವಾಮೀಜಿ ಯಾರಂತ ಗೊತ್ತಿಲ್ವ? ಗೊತ್ತಿದೆ. ಅವರು ಒಬ್ಬರು ಕಾವಿ ಬಟ್ಟೆ ಹಾಕೊಂಡಿರೋ ಸ್ವಾಮಿ, ಅವ್ರಿಗೆ ಕಾವಿ ಕೊಟ್ಟವ್ರು ಯಾರು? ಅವ್ರಿಗೆ ಯಾರು ದೀಕ್ಷೆ ಕೊಟ್ಟಂಥವ್ರು? ದಲಿತ ಸಮುದಾಯದ ಪ್ರಶ್ನಾತೀತ ನಾಯಕರು ಮತ್ತು ಹುರಿಲಿಂಗಿ ಪೆದ್ದ ಮಠದ ಪೀಠಾಧಿಕಾರಿಯಾಗಿರ್ತಕ್ಕಂತಹ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ವಿರುದ್ಧ ಭೂ ಕಬಳಿಕೆ ಆರೋಪ ಕೂಡ ಕೇಳಿಬಂದಿದೆ. ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಸ್ವತಃ ಜ್ಞಾನಪ್ರಕಾಶ್ ಸ್ವಾಮಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ತಮ್ಮ ವಿರುದ್ಧ ದುದ್ಗೇರಲ್ಲಿ ಇವತ್ತು 26 ಹೆಕ್ಟೇರ್ಸ್ ಭೂ ಕಬಳಿಕೆ ಆರೋಪ ಕೇಳಿಬಂದಿರುವಂಥದ್ದು. ಸೊ ಅದೇನು ಸಡಿದ? ನನಗೆ ಈ ಭೂ ಕಬಳಿಕೆ ಅನ್ನೋದ್ರ ಬಗ್ಗೆ ಗೊತ್ತೇ ಇಲ್ಲ. ಕಬಳಿಸೋದೇನಿಲ್ಲ. ಭೂಮಿ ಮಠದ್ದು 1940-41ನೇ ಇಸ್ವಿನಲ್ಲಿ ನಮ್ಮ ಮೂಲ ಜಗದ್ಗುರು ಶಿವಯೋಗಿ ಸ್ವಾಮಿಗಳವರು ವರ್ಧಮಾನ್ ಲಕ್ಷ್ಮೀಪತಯ್ಯ ಅಂತಕ್ಕಂಥವರಿಂದ 500 ರೂಪಾಯಿಗೆ ಭೂಮಿಯನ್ನು ಪರ್ಚೇಸ್ ಮಾಡಿ 26 ಎಕರೆ ಜಮೀನನ್ನು ಮಠದ ಅಭಿವೃದ್ಧಿಗೋಸ್ಕರವಾಗಿ, ಮಠದ ಶಿಕ್ಷಣ ಸಂಸ್ಥೆಗೋಸ್ಕರವಾಗಿ ಸ್ವತಂತ್ರ ಪೂರ್ವದಲ್ಲೇ ಮಾಡಿದಂಥ ಜಮೀನು. 1940ರಿಂದ ಇಲ್ಲಿವರೆಗೂ ಮಠಕ್ಕೊಂದು ಕಾಳು ಬಂದಿಲ್ಲ, ಒಂದು ಕಡ್ಡಿ ಬಂದಿಲ್ಲ, ಒಂದು ಏನು ಉಪಯೋಗ ಆಗಿಲ್ಲ, ಒಂದು ರೂಪಾಯಿ ಬಿಡುಗಾಸು ಬಂದಿಲ್ಲ. ಅವತ್ತಿಂದ ಇವತ್ತಿನವರೆಗೂ ಆ ಒಂದು ಜಮೀನನ್ನು ಕೇವಲ 4 ಜನ ಆ ಜಮೀನನ್ನು ಅನುಭವಿಸ್ಕೊಂಡು ಬಂದು ಇವತ್ತು 40 ಮನೆ ಆಗಿದೆ. ಶೋಷಿತ ಸಮುದಾಯದಲ್ಲಿರ್ತಕ್ಕಂಥ ಏಕೈಕ ಮಠ. ಈ ಮಠಕ್ಕೂ ವಿದ್ಯಾಸಂಸ್ಥೆಗಳು, ಕಾಲೇಜುಗಳು, ಸ್ಕೂಲ್ಗಳು ಮಾಡಬೇಕಲ್ವಾ? ಈ ಸಂಸ್ಥೆನೂ, ಈ ಒಂದು ಮಠನೂ ಸಹ ಒಂದು ಶಿಕ್ಷಣ ಸಂಸ್ಥೆನ ನಡೆಸಬೇಕಲ್ವ ಮೈಸೂರು ಭಾಗದಲ್ಲಿ? ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಅವರು ಏನು ಅಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಆ ಒಂದು ಜಮೀನು ಮಾಡಿರ್ತಕ್ಕಂಥವ್ರು ಸುದೀರ್ಘವಾಗಿ ಕೋರ್ಟ್ಗಳ ಮುಖಾಂತರವಾಗಿ ದಾವೆ ಹಾಕೊಂಡು ಬಂದರು. ಎಲ್ಲ ದಾವೆಗಳು ವಜಾ ಆಗಿದೆ. AC, DC ವಜಾ ಮಾಡಿದ್ದಾರೆ. ಹೀಗಾಗಿ ನಾನು 2-3 ಸಭೆಯನ್ನು ಕರೆದು ಇದನ್ನು ಏನಾದರೂ ಮಾಡಿ ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೇಳಲಿಲ್ಲ. ಹೀಗಾಗಿ ಆ ಮಹಾಸಂಸ್ಥಾನ ಮಠದ ಆಸ್ತಿಯನ್ನು ಉಳಿಸಲೇಬೇಕಲ್ವ ನಾವು? ಅದನ್ನು ಪರ್ಯಾಯ ಭೂಮಿಯನ್ನು ಪಡ್ಕೊಳ್ಳೇಬೇಕಲ್ವ? ಇವರು ಭೂಮಿ ಬಿಡೋಂಗಿಲ್ಲ, ನಾವು ಸಂಸ್ಥೆ ಕಟ್ಟಂಗಿಲ್ಲ. ಹಾಗಾಗಿ ನಾವೇನು ಮಾಡಿದ್ದೀವಿ, ಭೂಮಿಗೆ NOC ಕೊಡ್ತಕ್ಕಂಥ ಹಕ್ಕು ನಮಗಿದೆ. ಆ ವಿಲ್ ಪ್ರಕಾರವಾಗಿ ಮೂಲ ಸಂಸ್ಥಾನಕ್ಕೆ ಈ ಹಕ್ಕು ಬಾಧ್ಯತೆಗಳಿದೆ ಅಂತೇಳಿ ವಿಲ್ ಮಾಡಿಟ್ಟಿದ್ದಾರೆ. ಆ ಮೂಲ ಸಂಸ್ಥಾನ ಮಠದ ಪೀಠಾಧಿಕಾರಿಯಾದಂಥ ನಾನು ಈ ಮೈಸೂರು ಭಾಗದಲ್ಲಿರ್ತಕ್ಕಂಥ ಜಮೀನಿನ ಮುಖಾಂತರವಾಗಿ ಅಲ್ಲಿ ಒಂದು ಶಿಕ್ಷಣ ಸಂಸ್ಥೆ, ಒಂದು ನರ್ಸಿಂಗ್ ಕಾಲೇಜ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮಗೆ ಜಮೀನು ಅವಶ್ಯಕತೆ ಇದೆ. ಹಾಗಾಗಿ ನಾವು ನಮ್ಮ ಟ್ರಸ್ಟು ಮತ್ತು ಆಡಳಿತ ಮಂಡಳಿ ಎಲ್ಲ ಸೇರಿ ಈ ಭೂಮಿ ಇವರು ಬಿಡೋಂಗಿಲ್ಲ, 80 ವರ್ಷ ಆದರೂ ನಮಗೇನು ಲಾಭ ಇಲ್ಲ, ಹಂಗಾಗಿ ನಮಗೆ ಪರ್ಯಾಯ ಭೂಮಿಯನ್ನು ಕೊಡಿಸಿ ಅಂತೇಳಿ ಯಾರು ಈಗ ಆ ಜಮೀನು ಯಾರ ಹೆಸರಲ್ಲಿದೆ, ಅದು ಮಠದ ಹೆಸರಲ್ಲಿಲ್ಲ, ಶಿವಶಂಕರಯ್ಯ ಬಿನ್ ಮಹಾದೇವಮ್ಮ ಅಂತಿದೆ. ಅವರು ಶಿವಯೋಗಿ ಸ್ವಾಮಿಗಳವರ ಅಣ್ಣನ ಮಕ್ಕಳು. ಅವ್ರಿಗೆ ಒಪ್ಪಿಸಿದ್ವಿ ನಾವು. ನೋಡಪ್ಪ, ನೀವು ಕೊಡೋಂಗಿಲ್ಲ, ಊರವರು ಕೊಡೋಂಗಿಲ್ಲ, ನಾವೇನು ಮಾಡ್ಬೇಕು? ಹಂಗಾಗಿ ಅವ್ರು ಆಯಿತು ಗುರುಗಳೇ ಅಂತ ಒಪ್ಕೊಂಡು ಈಗಾಗಲೇ ನಮಗೆ ಜಮೀನನ್ನು ಪರ್ಯಾಯ ಭೂಮಿಯನ್ನು ಕೊಡಲಿಕ್ಕೆ ಬನ್ನೂರು ರಸ್ತೆಯಲ್ಲೂ ಒಪ್ಕೊಂಡಿದ್ದಾರೆ ಮತ್ತು ಸೇಡಂನಲ್ಲೂ ಒಪ್ಕೊಂಡಿದ್ದಾರೆ. ಹಾಗಾಗಿ ನಾವು NOC ಕೊಟ್ಟಿದ್ದೇವೆ. ಇದು ಅಕ್ರಮ ಎಲ್ಲಿಂದ ಬರುತ್ತೆ? ಭೂ ಕಬಳಿಕೆ ಎಲ್ಲಿಂದ ಬರುತ್ತೆ? ಇದು ಸತ್ಯಕ್ಕೆ ದೂರವಾದಂಥ ವಿಚಾರ. ಇದು ಭೂ ಕಬಳಿಕೆ ಎಲ್ಲ ಓಪನ್ ಅಪ್ಗೆ ಕಾನೂನು ಪ್ರಕಾರ ಆಗಿರೋದು. ಅಕ್ರಮವೂ ಇಲ್ಲ, ಭೂ ಕಬಳಿಕೆನೂ ಇಲ್ಲ. ನಮ್ಮ ಆಡಳಿತ ಮಂಡಳಿ ಟ್ರಸ್ಟ್ನ ಸರ್ವ ಸದಸ್ಯರು ಸೇರಿ ರೆಸೊಲ್ಯೂಷನ್ ಪಾಸ್ ಮಾಡಿ NOC ಕೊಟ್ಟಿದ್ದೇವೆ. ನೀವು ಉರ್ಲಿಂಗ ಪೆದ್ದ ಮಠಕ್ಕೆ, ಶಾಖಾ ಮಠಕ್ಕೆ ನೀವು ಅಧಿಕೃತ ಪೀಠಾಧಿಕಾರಿನ? ಈಗ ಉರ್ಲಿಂಗ ಪೆದ್ದೆ ಶಾಖಾ ಮಠ ಇದು ಗಾಂಧಿನಗರ, ಸಂಸ್ಥಾನ ಮಠ ಕೋಡ್ಲಾದ ಮಠಕ್ಕೆ ಅಧಿಕೃತವಾಗಿ ಪೀಠಾರೋಹಣಾಗಿ 1 ವರ್ಷದ ಮೇಲಾಯಿತು. ಇದು ನನ್ನ ಉತ್ತರಾಧಿಕಾರತ್ವದ ವಿಲ್ಲಿದೆ. ಅದರ ಜೊತೆಗೆ ಪೀಠಾರೋಹಣ ಮಾಡಿರ್ತಕ್ಕಂಥ ಎಲ್ಲ ಸಂಬಂಧಿಸಿದಂಥ ಪೀಠಾರೋಹಣ ಆಗಿರ್ತಕ್ಕಂಥದ್ದು 1 ವರ್ಷ ಆಗಿದೆ. ಕಳೆದ ವರ್ಷ 2024ರಲ್ಲಿ ಆಗಿದೆ. ಸೊ ಹಂಗಾಗಿ ಪೀಠಾರೋಹಣವನ್ನು ನಾವು ಆದ ಮೇಲೆ ಎಲ್ಲ ಪತ್ರಿಕಾ ವರದಿಗಳು 8-12
2024ರಲ್ಲಿ ಆಗಿರ್ತಕ್ಕಂಥದ್ದು ವಿಜಯ ಕರ್ನಾಟಕ, ಪ್ರಜಾವಾಣಿ ಎಲ್ಲ ರಾಷ್ಟ್ರ ಮಟ್ಟದ ಪತ್ರಿಕೆಗಳೆಲ್ಲ ಪ್ರಕಟ ಆಗಿದೆ. ಸ್ವಯಂ ಘೋಷಿತ ಸ್ವಾಮೀಜಿ ಹೆಂಗಾಗ್ತೀವಿ ನಾವು? ರಾತ್ರಿ ಉದ್ಭವ ಆಗ್ಬಿಡ್ತೀವ. ಈ ಥರದ ಅಪಪ್ರಚಾರದ ಕಾರ್ಯಗಳನ್ನ ಅಥವಾ ಸಮುದಾಯಕ್ಕೆ ಮಸಿ ಬೆಳೀತಕ್ಕಂಥ ಕೆಲಸವನ್ನು ಎಂದೂ ಯಾರೂ ಮಾಡಬಾರ್ದು. ನಾವು ಅವರ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ 30 ವರ್ಷ. ಯಾರು ಸಮುದಾಯದಲ್ಲಿ ಶೋಷಿತರಿಗೆ, ದಮನಿತರಿಗೆ ಅನ್ಯಾಯ ಮಾಡ್ತಾರೋ ಅವ್ರ ವಿರುದ್ಧವಾಗಿ ಹೋರಾಟ ಮಾಡಿರೋದು ನಾವು. ಈಗ ನಾವು ಹೋರಾಟ ಮಾಡ್ತಿರೋದನ್ನು ಮಠ ಉಳಿಸ್ಬೇಕು, ಸಂಸ್ಥೆ ಕಟ್ಟಬೇಕು, ಶಾಲಾ ಕಾಲೇಜು ಕಟ್ಟಬೇಕು, ಸಮಾಜಕ್ಕೆ ಒಳ್ಳೇದಾಗಬೇಕಂತ. ಈಗ ಕಳೆದ ವರ್ಷ ತಾವು ಪೀಠಾಧಿಕಾರಿಯಾಗಿ ಉತ್ತರಾಧಿಕಾರಿಯಾಗಿ ತಾವು ಅಧಿಕಾರನ ವಹಿಸ್ಕೊಳ್ತೀರಿ. 25ರಲ್ಲಿ ಡಿಸ್ಮಿಸ್ ಆಯ್ತು ಅಂತಲ್ಲ ತಮ್ಮದು? ನೀವು ಪೀಠಾಧಿಕಾರಿ ಅಲ್ಲ, ಈ ಉರುಲಿಂಗ ಪೆದ್ದಕ್ಕೂ ಮಠಕ್ಕೂ ಮತ್ತು ಕೂಡ್ಲ ಮಠಕ್ಕೂ ಇವ್ರಿಗೆ ಸಂಬಂಧವಿಲ್ಲ ಅಂತೇಳಿ ಅವರು ಒಂದು ಜಡ್ಜ್ಮೆಂಟ್ ಕಾಪಿ ತೋರಿಸ್ತಾರಲ್ಲ. ಇಲ್ಲಿ ನಾನು ಜಡ್ಜ್ಮೆಂಟ್ ಕಾಪಿ ಇಲ್ಲೇ ಇದೆ, ಸುಪ್ರೀಂ ಕೋರ್ಟ್ನ ಆರ್ಡ್ರ್ ಇಲ್ಲೇ ಇದೆ. 14/12/2020 ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ. 2025 14/12 ಈಗ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ. ಏನಂತಿದೆ? ಸ್ಟೇ ಆಗಿಬಿಟ್ಟಿದೆ. ಅದು ಯಾವುದೂ ಊರ್ಜಿತ ಅಲ್ಲ ಅಂದ್ಬಿಟ್ಟು ನಮ್ಮ ಪರವಾಗಿ ಸ್ಟೇ ಕೊಟ್ಟಿದ್ದಾರೆ. ಅಲ್ಲ, ನಿಮ್ಮಂತೆ ಆಗಿದೆಯಾ ಇದು? ಹೌದು, ಸ್ಟೇ ನಮ್ಮಂತೆ ಆಗಿದೆಯಲ್ಲ. ಎಲ್ಲ ಕೋರ್ಟ್ ಆರ್ಡ್ರ್ಗಳು ನಮ್ಮಂತೆ ಇದೆ. ಇವನು ಪ್ರಾಥಮಿಕ ಸದಸ್ಯನೂ ಅಲ್ಲ ಅಂತಕ್ಕಂಥದ್ದನ್ನ ಸನ್ಮಾನ್ಯ ನಮ್ಮ ಸಬ್ ರಿಜಿಸ್ಟ್ರು ಗುಲ್ಬರ್ಗದವರು ಪ್ರಾಥಮಿಕ ಸದಸ್ಯನೂ ಅಲ್ಲ ಅಂತೇಳಿ ಅವನನ್ನು ವಜಾ ಮಾಡಿದ್ದಾರೆ. 2004ರಲ್ಲಿ ಹೇಳಿದರೆ ಅವನು ಪ್ರೈಮರಿ ಮೆಂಬರು ಅಲ್ಲ ಅಂಥೇಳಿ ವಜಾಗೊಳಿಸಲಾಗಿದೆ. ಅದಲ್ಲದೆ ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗಿದ್ದ, ಮಾನವ ಹಕ್ಕುಗಳ ಆಯೋಗದಲ್ಲೂ ವಜಾ ಮಾಡಿದ್ದಾರೆ. ಅವನಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂಥೇಳಿ. ಯಾಕೆ ಈ ರೀತಿ ಆರೋಪ? ತಾವೇನು ಬೆಳೆದ್ಬಿಟ್ರಿ ಅಂತಾರ ನಿಮ್ಮೆಲ್ಲ ಏನಾದರೂ ಟಾರ್ಗೆಟ್ ಆಗ್ತಿದ್ದೀರಾ? ನನಗೆ ಬೆಳೆದದಕ್ಕಿಂತ ಮುಖ್ಯವಾಗಿ ಸಂಸ್ಥೆ ಬೆಳಿಬೇಕು, ನಮ್ಮ ಶೋಷಿತ ಜನಾಂಗದ ಮಠಗಳು ಬೆಳಿಬೇಕು, ಜನಾಂಗಕ್ಕೆ ಒಂದಷ್ಟು ಶಿಕ್ಷಣ ಕೊಡಬೇಕು. ಇದು ನಮ್ಮ ಉದ್ದೇಶ. ದ್ವೇಷ ಅಸೂಯೆಗಳು ಯಾರ್ಯಾರ ಹತ್ರ ಇರುತ್ತೋ ಅವರವ್ರನ್ನ ಸುಟ್ಟಾಕ್ಬಿಡುತ್ತೆ. ಅದು ನಮಗಂಟೆ ಬರೋದೇ ಇಲ್ಲ. ಬಟ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಒಬ್ಬರು ಕಾವಿ ಬಟ್ಟೆ ಹಾಕೊಂಡಿರೋ ಸ್ವಾಮಿ, ಅವ್ರಿಗೆ ಕಾವಿ ಕೊಟ್ಟವ್ರು ಯಾರು? ಅವ್ರಿಗೆ ಯಾರು ದೀಕ್ಷೆ ಕೊಟ್ಟಂಥವ್ರು? ಅವ್ರಿಗೆ ಯಾರು ಪೀಠಾಧಿಕಾರಿ? ಶೋ ಮಾಡಬೇಕಲ್ಲ ನಂತರನೇ. ನನಗೆ ಪೀಠಾಧಿಕಾರಿ ಮಾಡಿರೋರು ಯಾರು, ನನಗೆ ವಿಲ್ ಮಾಡಿರೋರು ಯಾರು, ಎಲ್ಲ ವಿಡಿಯೋ ಇದೆ, ಫೋಟೋಗಳಿದೆ, ಪತ್ರಿಕಾ ಇದಿದೆ, ಎಲ್ಲ ಇದೆ. ಅವರು ತೋರಿಸ್ಬೇಕಲ್ಲ. ಒಂದಿಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾನು ಶಿವಲಿಂಗ ಸಮೇತ ಅಂತ ನಾನು ಕೂಡ್ಲ ಮಠ ಮತ್ತು ಈ ಶಾಖಾ ಮಠಕ್ಕೆ ಎರಡಕ್ಕೂ ಕೂಡ ಪೀಠಾಧಿಕಾರಿ, ಆದರೆ ಅವರು ಸುಳ್ಳು ಒಂದಿಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾನು ಅಂತೇಳಿ ಕುರ್ಚಿಲಿ ಕೂತಿದ್ದಾರೆ ಅಂತ ನಿಮ್ಮ ಈಗ ನೋಡಿದ್ರಲ್ಲ, ನೀವೇ ನೋಡಿದ್ರಲ್ಲ ಸಾಕ್ಷಿ ಸಮೇತವಾಗಿ ಯಾರು ಪೀಠಾಧಿಕಾರಿಯಾಗಿದ್ದಾರೆ, ವಿಲ್ನ ಯಾರು ಮಾಡಿದ್ದಾರೆ, ಗುರುಗಳು ಹಿಂದೆ ಇದ್ದಂಥ ಗುರುಗಳೇ ವಿಲ್ ಯಾವ ರೀತಿ ಮಾಡಿದ್ದಾರೆ, ಓದಿಸಿ ಸೈನ್ ಮಾಡಿದ್ದಾರೆ, ಟ್ರಸ್ಟ್ನ ಎಲ್ಲ ಮೆಂಬರ್ಗಳಿದ್ದಾರೆ, ಲಕ್ಷಾಂತರ ಜನರ ನಡುವೆ ಪಟ್ಟಾಧಿಕಾರ ಮಾಡಿದ್ದಾರೆ. ಆ ಥರ ನಿಮಗೆ ಮಾಡಿದರೆ ತೋರಿಸಿ, ಯಾರು ಬೇಡ ಅಂತಾರೆ? ಯಾಕೆ ಈ ರೀತಿ ದಿಢೀರ್ ಅಂತ ತಮ್ಮೇಲೆ ಆರೋಪ ಆಗ್ತಾ ಇರೋವಂಥದ್ದು? ಯಾಕೆ ನಮ್ಮಲ್ಲಿ ಏನು ಆರೋಪ ಆಗ್ತಿದೆ ಅಂದರೆ, ಈ ಒಂದು ಸಮುದಾಯದಲ್ಲಿ ನಾವು ಒಂದಷ್ಟು ಎಲ್ಲ ಶಾಖೆ ಉಪಶಾಖೆಗಳನ್ನ ಜೀರ್ಣೋದ್ಧಾರ ಮಾಡಿದ್ದೇವೆ. ಈ ಮಠನೂ ಸಹ ಒಂದು ಹಳೆಯ ಹಂಚಿನ ಮನೆ ಇತ್ತು, ಇದನ್ನು ಜೀರ್ಣೋದ್ಧಾರ ಮಾಡಿದ್ದೇವೆ. ಅದು ಸಹ ಕೋಡ್ಲ ಮಠ ಎಲ್ಲ ಅಸ್ತವ್ಯಸ್ತ ಇತ್ತು, ಅದನ್ನು ಸಹ ಜೀರ್ಣೋದ್ಧಾರ ಮಾಡಿದ್ದೇವೆ. ಇದೇ ಸಮಾಜ ಕಲ್ಯಾಣ ಸಚಿವರು, PWD ಸಚಿವರು ಮತ್ತು ಸಣ್ಣ ಪ್ರಕಾಶ್ ಪಾಟೀಲ್ ಕರೆಸಿ ನೂತನ ಕಟ್ಟಡ ಉದ್ಘಾಟನೆ ಮಾಡಿದ್ದೇವೆ, ಅತಿಥಿ ಗೃಹಗಳನ್ನ ಉದ್ಘಾಟನೆ ಮಾಡಿದ್ದೇವೆ, ಸಭಾಂಗಣ ಉದ್ಘಾಟನೆ ಮಾಡಿದ್ದೇವೆ, ಗ್ರಂಥಾಲಯ ಉದ್ಘಾಟನೆ ಮಾಡಿದ್ದೇವೆ. ಅದೆಲ್ಲವನ್ನು ಇವರು ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ. ಸರ್, ಯಾರು ಇವರು ಶಿವಲಿಂಗ ಸ್ವಾಮಿ? ಯಾರು ಶಿವಲಿಂಗ ಸ್ವಾಮಿ ಅನ್ನೋರು? ಅವರು ಮೂಲತಃ ನಮ್ಮ ಗಾಂಧಿನಗರದಲ್ಲಿ ಇರ್ತಕ್ಕಂಥವ್ರು. ಈ ಒಂದು ಶಿವಯೋಗಿ ಸ್ವಾಮಿ ಆಶ್ರಮದಲ್ಲೇ ಬೆಳೆದಂಥವ್ರು. ಅವರು ಗುರುಗಳಾಗಬೇಕು ಅಂತ ಇದ್ದವರು. ಆದರೆ ಅವರು ಅಕ್ರಮಗಳನ್ನ ಮಾಡಿ 1994-95ರಲ್ಲಿ ಅವರನ್ನು ಹೊರಗಿಟ್ಬಿಟ್ಟಿದ್ದಾರೆ ಸಂಸ್ಥೆಯಿಂದ. ಹಾಗಾಗಿ ಅವರು 94ರಿಂದ ಇಲ್ಲಿವರೆಗೂ ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್. ಶಿವಲಿಂಗ ಸ್ವಾಮಿ ಅವರು ಹೇಳ್ತಾ ಇರುವಂಥದ್ದು, ತಾವು 2010ರಲ್ಲಿ BA BEd MA ಮಾಡಿಕೊಂಡು ಯಾವುದೋ ಒಂದು ಎಜುಕೇಷನ್ ಮೇಸ್ಟ್ರ್ ಆಗಬೇಕು ಅಂತ ತಾವು ಹೋಗಿದ್ದು ನಿಜಾನ ತಪ್ಪು ಸುಳ್ಳ? ಖಂಡಿತ ಇಲ್ಲ ಸರ್. ನಾವ್ಯಾಕೆ ಮೇಸ್ಟ್ರ್ ಆಗಬೇಕು? ಮಾಸ್ಟ್ರಾಗಿ ಕೆಲಸ ಮಾಡ್ತಿದ್ದೀವಿ ನಾವು ಹಿಂದೆ ಮಾಸ್ಟ್ರ್ ಆದಮೇಲೆ ಸ್ವಾಮೀಜಿಗಳವರು ಇಲ್ಲಿ ಸಿದ್ದಪ್ಪ ಸ್ವಾಮಿಗಳಿದ್ದರು. ಅವ್ರು ತೀರ್ಕೊಂಡ್ಮೇಲೆ ಗಾಂಧಿನಗರ ಮಠಕ್ಕೆ ನಮ್ಮನ್ನು ನಿಯೋಜನೆ ಮಾಡಿದ್ರು. ಅದಾದಮೇಲೆ ದೊಡ್ಡ ಸ್ವಾಮಿಗಳು ತೀರ್ಕೊಂಡ್ಮೇಲೆ ಅಲ್ಲಿಗೆ ನನಗೆ ಉತ್ತರಾಧಿಕಾರಿ ಮಾಡಿ ಕೂರಿಸಿದ್ದಾರೆ ಸರ್. ಪೂಜೆ ಮಾಡ್ಕೊಂಡು ಇರ್ತೀನಿ, ಅರ್ಚಕನಾಗಿರ್ತೀನಿ ಅಂದ್ಕೊಂಡು ಬಂದವರು ಇವತ್ತು ಸ್ವಯಂ ಘೋಷಿತ ಗುರುಗಳಾಗಿದ್ದಾರೆ ಅಂತ ಅವ್ರ ಆರೋಪ. ಈಗ ಯಾರು ಪೂಜೆ ಮಾಡ್ತಿದ್ದರು, ಯಾರು ಸ್ವಾಮಿಗಳಾಗಿದ್ದಾರೆ ಅಂತ ಅವರೇ ಹೇಳಬೇಕು. ಅವ್ರಿಗೆ ಗೊತ್ತಾಗಿದೆ ಎಲ್ಲ ದಾಖಲೆಗಳ ಪ್ರಕಾರವಾಗಿ. ತಾವು ಅಧಿಕೃತವಾಗಿ ಇಲ್ಲಿ ಪೀಠಾಧಿಕಾರಿ ಯಾವಾಗ ಆಗ್ತೀರಿ? ಅಧಿಕೃತವಾಗಿ ಇಲ್ಲಿ ನನ್ನ ಮೈಸೂರು ಮಠದಲ್ಲಿ 1998ರಲ್ಲಿ ನಮ್ಮ ಜಗದ್ಗುರುಗಳು ಬಂದು ಇಲ್ಲೇ ನಮಗೆ ಅಧಿಕಾರ ಹಸ್ತಾಂತರ ಮಾಡಿದರು. 97ರಲ್ಲಿ 97, 98 ಕಳೆದ ವರ್ಷ ಕೋಡ್ಲದಲ್ಲಿ. ಈ ರೀತಿ ಸರಣಿ ಆರೋಪಗಳನ್ನ ತಾವು ಯಾವ ಥರ ಫೇಸ್ ಮಾಡ್ತೀರಾ ಸರ್? ಯಾಕೆ ಈ ರೀತಿ ಬರುತ್ತೆ ಅಂತ?
ನನಗೆ ಈ ಆರೋಪಗಳ ಬಗ್ಗೆ ನಾನೇನು ಯಾವುದಕ್ಕೂ ಇಂಜರಿ ಅಲ್ಲ ಸರ್. ಯಾಕೆಂದ್ರೆ ನಾವು ಓಪನ್ ಅಪ್ ಆಗಿದ್ದೀವಿ, ಸಮಾಜದ ವಾಸ್ತವ ಸತ್ಯಗಳನ್ನ ಹೇಳ್ತಕ್ಕಂಥವ್ರು. ನಮಗೆ ಏನು ಸಾಮಾಜಿಕ ನ್ಯಾಯ ಸಿಗಬೇಕು, ಮಠದ ಅಭಿವೃದ್ಧಿ ಆಗಬೇಕಷ್ಟೆ. ಇಲ್ಲಿವರೆಗೂ 30 ವರ್ಷ ದುಡಿಯಿರಂಥ ದುಡ್ಡಿಗೆರೆ ಜಮೀನು ಅಕ್ರಮ ಆಗ್ಬಿಟ್ಟಿದೆ ಅನ್ನೋರು 30 ವರ್ಷ ಇವರೆಲ್ಲಿದ್ದರು ಸರ್? ಇವರೇನು ಮಾಡ್ತಿದ್ರು ಸರ್? ಇವರು ಕಾಳಜಿ ಇರಲಿಲ್ವ ಸರ್? ಇದೇ ಊರಲ್ಲಿ ಹುಟ್ಟು ಈ ಗಾಂಧಿನಗರ ಮಠ ಯಾಕೆ ಕಟ್ಟೋಕ್ಕಾಗಿಲ್ಲ ಅವ್ರ ಕೈಲಿ ಸರ್? ಈ ಮಠ ಕಟ್ಟಿದ್ದು ನಾವು ಬಂದಮೇಲೆ ಈ ಮಠ ಜೀರ್ಣೋದ್ಧಾರ ಆಗಿದೆ. ಇದೇ ಪ್ರಶ್ನೆ ನಾನು ಅವ್ರು ಕೇಳಿದಾಗ ಕೋರ್ಟಲ್ಲಿ ಕೇಸ್ ಇತ್ತು, ನಾನು ಹೆಂಗೆ ಬಂದು ಕೇಳಲಿಕ್ಕಾಗುತ್ತೆ, ವ್ಯಾಜ್ಯ ಇರೋದ್ರಿಂದ ನಾನು ಮಾತಾಡ್ಲಿಕ್ಕೆ ಆಗ್ತೀನಿಲ್ಲ ಅಂತ ಹೇಳ್ತಾರೆ. ಅದೇ ಕೋರ್ಟ್ನಲ್ಲಿ ವ್ಯಾಜ್ಯ ಯಾರು ಮಾಡ್ಕೊಂಡಿರೋದು ಸರ್? ವ್ಯಾಜ್ಯಕ್ಕೂ ನಮಗೂ ಸಂಬಂಧ ಏನೋ. ಒಬ್ಬ ಕಾಯುವತ್ತ ಸ್ವಾಮೀಜಿ ವ್ಯಾಜ್ಯ ಯಾಕೆ ಮಾಡಬೇಕು? ಕೋರ್ಟ್ಗೆ ಯಾಕೆ ಹೋಗಬೇಕು? ಮಠ ಭಕ್ತರ ಆಸ್ತಿ, ಭಕ್ತರ ಆಸ್ತಿ ಮೇಲೆ ಕೋರ್ಟ್ಗೆ ಹೋಗೋಕೆ ನಮಗೇನು ಅಧಿಕಾರ ಇದೆ? ಸಮುದಾಯದ ಆಸ್ತಿ ಮೇಲೆ ಕೋರ್ಟ್ಗೆ ಹೋಗೋಕ್ಕೆ ನಮ್ಮ ವೈಯಕ್ತಿಕ ಆಸ್ತಿನೇ ಇದು? ಮಠದ ಆಸ್ತಿ ಯಾರು ವೈಯಕ್ತಿಕ ಆಸ್ತಿ ಅಲ್ಲ, ಸಮುದಾಯದ ಆಸ್ತಿ ಇದು. ಇದು ಶಿವಲಿಂಗಸ್ವಾಮಿ ಅವರು ಒಬ್ಬರು ನಿಮ್ಮ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ಸುತ್ತಾ, ಅಥವಾ ಕಾಣದ ಕೈಗಳು ನಿಮ್ಮ ವಿರುದ್ಧ ಪಿತೂರು ನಡೆಸ್ತಾ ಇದ್ದಾರೆ? ಇರ್ಬೋದು, 100ಕ್ಕೆ 100 ಇದೆ ಸರ್. ಯಾವಾಗ ಒಳ ಮೀಸಲಾತಿ ಹೋರಾಟದ ಪ್ರಕ್ರಿಯೆಯಲ್ಲಿ ತೊಡಿಕೊಂಡೆ ನಾನು, ಆ ಸಂದರ್ಭದಲ್ಲಿ ನನ್ನ ವಿರುದ್ಧವಾಗಿ ಅಲ್ಲೆಲ್ಲ ಹೋರಾಟಗಳು ಮತ್ತು ನಮ್ಮ ಸೇಡಂನಲ್ಲೂ ಹೋರಾಟಗಳೆಲ್ಲ ಮಾಡಿದ್ದಾರೆ. ಹಿಂದೆ ಕಾಣದ ಕೈಗಳು ಇದೆ, 100ಕ್ಕೆ 100 ಇದೆ. ತಮಗೇನು ಸುಳಿವಿತ್ತಾ ಈ ರೀತಿ ಮುಂದೆ ಬರುತ್ತೆ ನನ್ನ ಮೇಲೆ ಈ ರೀತಿ ಆರೋಪಗಳು ಅಂತ ತಮಗೇನಾದ್ರು? ನನಗೂ ಸುಳಿಗಳು ಇರೋದ್ರಿಂದನೇ ನಾವು ದಾಖಲೆಗಳೆಲ್ಲ ಪ್ರಕಾರವಾಗಿ ಕಾನೂನಾತ್ಮಕವಾಗಿ ನಾವು ಹೆಜ್ಜೆ ಇಡಬೇಕು ಅಂತೇಳಿ ಕಾನೂನಾತ್ಮಕವಾಗಿ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಪ್ರತಿ ಹಂತದಲ್ಲೂ ಕೂಡ ನನಗೆ ಶಿವಲಿಂಗಸ್ವಾಮಿ ಭಾಳ ಹಿಂಸೆ ಕೊಡ್ತಾ ಇದ್ದಾರೆ, ಮಾನಸಿಕವಾಗಿ ಒಂದಿಷ್ಟು ಕೇಸ್ಗಳು ಹಾಕುವಂಥದ್ದು ಎಲ್ಲ ಆಗ್ತಾ ಇದೆ. ಹೀಗಾಗಿ ಅವ್ರು ಮುಗಿಸ್ಬೇಕು ಅನ್ನೋಂಥದ್ದು ಏನೋ ಸುಪಾರಿ ಕೊಟ್ಟಿದ್ದಾರೆ ಅಂತ 5 ಲಕ್ಷ ರೂಪಾಯಿಗೆ. ಯಾರಿಗೆ? ಶಿವಲಿಂಗಸ್ವಾಮಿ ಮುಗಿಸ್ಬೇಕು ಅಂತೇಳಿ. ಪಾಪ ಆ ಶಿವಲಿಂಗಸ್ವಾಮಿನ 3 ಸರಿ ಕರೆದು ಮೀಟಿಂಗ್ ಮಾಡಿದ್ದೀನಿ. ನಾನೇ ಮೀಟಿಂಗ್ ಮಾಡಿದ್ದೀನಿ ಮಠದಲ್ಲಿ ಕೋಡ್ಲದಲ್ಲಿ. ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ನಾವು ಯಾಕೆ ಪಾಪ ದಯವಿಲ್ಲದ ಧರ್ಮ ಅದು ಯಾವುದಯ್ಯ ಅಂತ ನಾವು ಬಸವಣ್ಣನ ವಚನ ಹೇಳೋರು. ನಮ್ಮ ಜೀವಿತದ ಅವಧಿಯಲ್ಲಿ ಒಂದು ಇರುವೆಗೂ ನೋವಾಗಬಾರ್ದು ಅಂತಕ್ಕಂಥದ್ದನ್ನು ಬಯಸ್ತಕ್ಕಂಥ ಜನ ನಾವು. ಇನ್ನೂ ಅವರು ನಮ್ಮ ಹಿರಿಯ ಗುರುಗಳಿಗೆ ಕುತ್ತಿಗೆ ಪಟ್ಟಿ ಹಿಡಿದು ಅವ್ರಿಗೆ ಹಲ್ಲೆ ಮಾಡಿ ಅವ್ರ ಮೇಲೆ ಸೇಡಂನಲ್ಲಿ ಮೊನ್ನೆ ಕೋರ್ಟ್ ಇತ್ತು, ಕೋರ್ಟ್ ಇದ್ರೂ ಇಲ್ಲಿಗೆ ಬಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳಿದೆ, ಓಡಾಡ್ತಾ ಇದ್ದಾರೆ ಕೋರ್ಟ್ಗೆ. ನನಗೆ ಜೀವ ಭಯ ಇದೆ, ನಾನು ಏನೇ ಆದರೂ ಕೂಡ ನನ್ನ ಸಾವಿಗೆ ಜ್ಞಾನಪ್ರಕಾಶ್ ಸ್ವಾಮಿಗಳೇ ಕಾರಣ ಆಗ್ತಾರೆ ಅಂತ ಹೇಳ್ತಾರೆ. ಈಗ ಅವ್ರಿಗೆ ಜೀವ ಭಯ ಇದೆ ಅಂತ ಒಬ್ಬ ಸ್ವಾಮೀಜಿ ಯಾಕೆ ಹೇಳ್ಕೋಬೇಕು? ಈಗ ನನಗೆ ಎಷ್ಟು ಥ್ರೆಟ್ ಇಲ್ಲ ಇಡೀ ರಾಜ್ಯದಲ್ಲಿ, ನನಗಿರುವಷ್ಟು ಥ್ರೆಟ್ ಯಾರಿಗಿದೆ? ನಾನು ಹೆಜ್ಜೆಗೂ ನನಗೆ ಥ್ರೆಟ್ ಇರ್ತದೆ. ನಾನು ಯಾರಿಗಾರು ಹೇಳ್ಕೊಂಡಿದ್ದೀನ ನನಗೆ ಹಂಗಾಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ಅಂತ? ಯಾರಿಗೆ ಅಭದ್ರತೆ ಇರ್ತದೋ, ಯಾರಿಗೆ ಬದ್ಧತೆ ಇಲ್ವೋ ಅವರು ಜೀವ ಭಯ ಅಂದ್ಕೊಂಡು ಬೇರೆಯವ್ರನ್ನ ಗೂಬೆ ಕೂರಿಸ್ತಕ್ಕಂಥದ್ದು ಸಹಜ. ಇದು ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಪಾಪ ಅವರೊಬ್ಬರು ಸ್ವಾಮಿಗಳಾಗಿದ್ದಾರೆ, ಹಿರಿಯ ಸ್ವಾಮಿ, 75 ವರ್ಷ ಆಗಿದೆ. ನಾವು ಗೌರವಿಸ್ತೇವೆ ಯಾರನ್ನು. ಆದರೆ ಇವ್ರು ಮಾಡ್ತಕ್ಕಂಥ ಕೆಲಸ ಅವ್ರಿಗೆ ಗೌರವ ತರೋ ಕೆಲಸ ಅಲ್ಲ. ಈ ನಂಜುಂಡ ಸ್ವಾಮಿಗಳು ಯಾರು ಸರ್? ನಂಜುಂಡ ಸ್ವಾಮಿಗಳು 4ನೇ ಪೀಠಾಧಿಕಾರಿಗಳು, ಮಹಾದೇವ ಸ್ವಾಮಿಗಳ ನಂತರ ಬಂದಂಥವ್ರು. ಉರ್ಲಿಂಗಪದ್ದಿ ಸಂಸ್ಥಾನ ಮಠದ 4ನೇ ಜಗದ್ಗುರು ಅವರು. ಅವರು ಕುಪ್ಪೆಗಾಲ ಗ್ರಾಮದವರು, ನರಸೀಪುರ, ನಮ್ಮ ನರಸೀಪುರದವರು. ಅವ್ರಿಗೂ ನಿಮಗೂ ಏನು ಸಂಬಂಧ ಸರ್? ನಂಜುಂಡ ಸ್ವಾಮಿಗಳಿಗೂ ನಿಮಗೂ? ನಂಜುಂಡ ಸ್ವಾಮಿಗಳು ನಾವು 30 ವರ್ಷಗಳ ಕಾಲ ನಾವು ಅವ್ರ ಸೇವೆಯನ್ನು ಮಾಡಿದಂಥವ್ರು ಸರ್. ಸುಮಾರು 96-97ರಿಂದ ನಾವು ಅವ್ರ ಸೇವೆಯನ್ನು ಮಾಡಿದಂಥವ್ರು. ಹಾಗಾಗಿ ಅವರು ನಾವು ಈ ಒಂದು ಸಂಸ್ಥಾನಗಳ ಶಾಲಾ ಕಾಲೇಜುಗಳು ಕಟ್ಟಡಗಳು ಇವ್ರು ಯಾವಾಗ ಕೋರ್ಟಿಗೆ ತಿರುಕ ನಿಂತ್ಕೊಂಡು 94-95ರಲ್ಲಿ ಅಲ್ಲಿಂದ ನಾವು ಅವರಿಬ್ಬರು ಒಡಗೂಡಿ ಜೊತೆಗೂಡಿ ಈ ಒಂದು ಸಂಸ್ಥಾನಗಳು ಉದ್ಧಾರ ಮಾಡಿದ್ದೀವಿ ಸರ್. ಜ್ಞಾನಪ್ರಕಾಶ್ ಸ್ವಾಮೀಜಿ ಈ ನಾಮಕರಣ ಯಾವಾಗ ಆಯಿತು ಸರ್ ತಮಗೆ? ಜ್ಞಾನಪ್ರಕಾಶ್ ಸ್ವಾಮೀಜಿ ಅಂತ ಅದು 97-98ರಲ್ಲಿ ಸರ್. ತಮ್ಮ ಮೂಲ ಯಾವ ಊರು, ಮೂಲ ಹೆಸರೇನು ಸರ್? ಮೂಲ ನಂದು ಚಿಕ್ಕವೀರಯ್ಯ ಅಂತೇಳಿ, ನಾವು ಎಲಿಯೂರು ಚನ್ನಪಟ್ಟಣ ರಾಮನಗರ ಜಿಲ್ಲೆಯವರು ಸರ್. ಅಲ್ಲಿಂದ ಹೆಂಗೆ ಬಂದರೆ ಇಲ್ಲಿಗೆ? ಅದೇ ಅಲ್ಲಿಂದ ನಮ್ಮ ತಂದೆ ನಮ್ಮ ತಾತ ಎಲ್ಲರೂ ಇಲ್ಲಿ ಗುರು ಪರಂಪರೆ ಇತ್ತು, ಇಲ್ಲಿ ಶಿಷ್ಯ ಪರಂಪರೆ ಇತ್ತು, ಇಲ್ಲಿ ಸೇವೆಗಳನ್ನ ಮಾಡ್ತಾಯಿದ್ರು. ಹಂಗಾಗಿ ನಾವು ಈ ಮಠಕ್ಕೆ ಬಂದಿದ್ದೀವಿ. ಈ ಮಠಕ್ಕೂ ನಿಮಗೂ ಬ್ಲಡ್ ರಿಲೇಷನ್ಸ್ ಏನಾದ್ರು ಇದೆಯಾ? ರಕ್ತ ಸಂಬಂಧ ಏನಿಲ್ಲ, ಭಕ್ತಿ ಸಂಬಂಧ ಇದೆ ಸರ್ ಅಷ್ಟೇ. ರಕ್ತ ಸಂಬಂಧ ಏನಿಲ್ಲ. ಇವತ್ತಲ್ಲ ನಾಳೆ ನಾನು ಪೊಲೀಸ್ ಪ್ರೊಟೆಕ್ಟ್ ತಗೋತೀನಿ, ಈ ಕುರ್ಚಿಲಿ ನಾನು ಕೂತ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಸಂತೋಷ ಅಲ್ವಾ ಸರ್? ಭಾಳ ಸಂತೋಷ ನನಗೆ. ನಾನು ಅದನ್ನು ಬಯಸೋದೇ, ನಾನು ಅದನ್ನೇ ಬಯಸ್ತೀನಿ. ಪೊಲೀಸ್ ಪ್ರೊಟೆಕ್ಷನ್ ತಗೊಂಡಾರ, ಕುರ್ಚಿಲಿ ಕೂತ್ಕೊಂಡ್ರಾರ, ಅದಕ್ಕೊಂದು ಸಮಾಧಾನ ಆಯ್ತದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಕುರ್ಚಿಗೋಸ್ಕರ ನಮ್ಮ ಕಚ್ಚಾಟ ಇಲ್ಲ ಸರ್. ನಾನು ನಾಳೆಗೆ ಬಂದ್ರೂ ಕುರ್ಚಿ ಬಿಟ್ಕೊಳಕ್ಕೆ ತಯಾರು. ಬಟ್ ಕಾನೂನಾತ್ಮಕವಾಗಿರಬೇಕು, ಇಲ್ಲೀಗಲಾಗಿ ಇರಬಾರ್ದು, ಒಬ್ಬರ ಮೇಲೆ ಆರೋಪ ಮಾಡಬಾರ್ದು. ನಿಮ್ಮ ಕುರ್ಚಿ ಗಟ್ಟಿಯಾಗಿದೆ ಸರ್ ತಮಗೆ? ಅಲ್ಲ, ನನಗೆ ಕುರ್ಚಿ ಮೇಲೆ ಆಸೆನೇ ಇಲ್ವಲ್ಲ. ನನಗೆ ಗಟ್ಟಿ ಮಾಡ್ಕೊಳ್ಳೋದಲ್ಲ, ನನಗೆ ಕುರ್ಚಿ ಅವಶ್ಯಕತೆಯೇ ಇಲ್ಲ. ನಾನು ಯಾವಾಗಲೂ ಜನರ ಮಧ್ಯದಲ್ಲಿರೋನು, ಹೋರಾಟದ ಮಧ್ಯದಲ್ಲಿರೋನು, ನಾಡಿನಾದ್ಯಂತ ಸಂಚಾರ ಮಾಡೋನು. ಕುರ್ಚಿ ತಗೊಂಡು ನಾನೇನು ಮಾಡಲಿ? ಕುರ್ಚಿ ಬೇಕು ಅಂತ ಕೋರ್ಟ್ಗೆ ಹೋಗಿ 30 ವರ್ಷ ಬೀದಿಲಿ ನಿಂತಾರ ಅವರು.
ಈ ದಲಿತ ಸಮುದಾಯದ ಪ್ರಶ್ನಾತೀತ ನಾಯಕರು ಕೂಡ ಆಗಿದ್ದೀರಿ. ಬೌದ್ಧ ಸಮ್ಮೇಳನಂತಹ ಒಂದು ಮಹಾ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡಿ ತಮ್ಮದೇ ಆದಂಥ ಒಂದು ಶಿಷ್ಯಕೋಟೆಯನ್ನು ಸಂಪಾದನೆ ಮಾಡಿದ್ದೀರಿ. ಈ ರೀತಿ ಆರೋಪಗಳು ಬಂದಾಗ ಜನಸಾಮಾನ್ಯರಿಗೆ ಯಾವ ರೀತಿ ಅದನ್ನು ತಾಳೆ ಹಾಕೋತಾರೆ? ಸರ್, ಜನಸಾಮಾನ್ಯರಿಗೆ ಗೊತ್ತಿದೆ ಜ್ಞಾನಪ್ರಕಾಶ್ ಸ್ವಾಮೀಜಿಗಳೇನು, ಅವ್ರ ಕಾರ್ಯವೈಖರಿ ಏನು, ಅವ್ರು ಏನೇನು ಕೆಲಸ ಮಾಡ್ತಾರೆ, ಅವ್ರು ಏನೇನು ಹೋರಾಟ ಮಾಡಿದ್ದಾರೆ, ಅವ್ರು ಏನೇನು ಸಮಾಜಮುಖಿ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿದೆ ಜನರಿಗೆ. ಇವನು ಸಾಮಾಜಿಕ ಜಾಲತಾಣದಲ್ಲೂ ವಿಡಿಯೋ ಮಾಡಿಬಿಟ್ಟಿದ್ದ ಸುಮಾರು ದಿನಗಳ ಹಿಂದೆ. ಹೀಗಾಗಿ ಅವ್ರಿಗೆ ಗೊತ್ತಿದೆ ಸರ್ ಜನಗಳಿಗೆ. ನಾನು ಯಾವತ್ತೂ ಸಂವಿಧಾನದ ವಿರುದ್ಧ ಆಗಲಿ ಕಾನೂನಿನ ವಿರುದ್ಧವಾಗಲಿ ಹೋಗಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಜನ ಯಾರೂ ನಂಬಲ್ಲ, ಜನ ಯಾರೂ ವಿಶ್ವಾಸ ಮಾಡಲ್ಲ. ಏನಪ್ಪ ದಿಢೀರ್ನೇ ಇವನು ಎಲ್ಲಿದ್ದ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಒಬ್ಬ ಸ್ವಾಮೀಜಿ ಸಮುದಾಯದ ಕೆಲಸವನ್ನು ಮಾಡ್ತಾ ಇರುವಾಗ, ಸಮುದಾಯವನ್ನು ಕರ್ಕೊಂಡು ಹೋಗ್ತಾ ಇರಬೇಕಂತ ಸಂದರ್ಭದಲ್ಲಿ ಇವನು ಯಾರೋ ಮಧ್ಯದಲ್ಲಿ ಉಟ್ಕೊಂಡಿದ್ದಾನೆ ಅಂದರೆ ಅದು ನಂಬಲು ಅನರ್ಹವಾಗಿರ್ತಕ್ಕಂಥದ್ದು. ಅದು ಅನುಮಾನಾಸ್ಪದವಾಗಿ ಜನ ಯಾರೂ ವಿಶ್ವಾಸ ಮಾಡಲ್ಲ ಸರ್. ಈಗ ನಿಮ್ಮ ಗುರುಗಳು ನಂಜುಂಡಸ್ವಾಮಿ ಅವ್ರ ಸಾವು ಸದಾ ಸಂಶಯಾಸ್ಪದ ಅಂತ ಅವ್ರು ಆರೋಪ ಮಾಡ್ತಾರೆ. ಏನು ಸರ್ ಅದು? ನಂಜುಂಡಸ್ವಾಮಿಗಳಿಗೆ 83 ವರ್ಷ ವಯೋಸಹಜ. ಪಾಪ ಅವ್ರ ಸಾವಲು ನಾನು ಇರಲಿಲ್ಲ, ಮೈಸೂರಲ್ಲಿದ್ದೆ. ಅವರು ಆ ದಿನ ಮೈಸೂರಲ್ಲಿದ್ದೆ ಸಂಜೆಯಲ್ಲಿ. ನಾನು ವಿಲ್ ಮಾಡುವಾಗ ಪಾಪ ಸ್ಪಷ್ಟವಾಗಿಯೇ ಎಲ್ಲನೂ ಓದಿಸಿ ಸೈನ್ ಮಾಡಿದ್ದಾರೆ. ಅದೆಂಗೆ ಸರ್ ಅದು ಸಂಶಯಾಸ್ಪದ ಸಾವಾಗ್ಬಿಡ್ತದೆ. ಹಂಗಾಗಿ ಇದು ಯಾವುದು ಯಾರ ಮೇಲೂ ಹಂಗೆ ಆರೋಪ ಮಾಡಬಾರ್ದು ಸರ್. ಈಗ ಇವನ ಮೇಲೆ ನಾನು ಆರೋಪ ಮಾಡ್ಬೋದು. ಹೆಂಗೆ ಆರೋಪ ಮಾಡ್ಬೋದು? ಸ್ವಾಮಿಗಳಿಗೆ ಕುತ್ತಿಗೆ ಇಸಿಗಿ ಚಾರ್ಜ್ ಶೀಟ್ ಆಗಿ ಸೇಡಮ್ನಲ್ಲಿ ಕೋರ್ಟಲ್ಲಿ ಹೋಗ್ತಾರೆ. ಅದೇ ನಂಜುಂಡಸ್ವಾಮಿಗಳಿಗೆ ಕ್ರಿಮಿನಲ್ ಕೇಸು ಇದೆ ಅವ್ರ ಮೇಲೆ, ನಡೀತಾ ಇದೆ ಸೇಡಮ್ ಕೋರ್ಟಲ್ಲಿ. ಈ ನಂಜುಂಡಸ್ವಾಮಿನವರೇ ಫೇಕ್ ಅನ್ನುವಂಥದ್ದು ಅವರ ಆರೋಪ. ಫೇಕ್ ಆಗಿದ್ರೆ ಅವ್ರು ಯಾಕೆ 4ನೇ ಪೀಠಾಧಿಕಾರಿ ಆಗಿರೋರು? ಫೇಕ್ ಆಗಿದ್ರೆ ಇವರೇ ಇರಬೇಕಾಗಿತ್ತಾನೆ ಅಲ್ಲಿ. ಮತ್ತು ಇವ್ರು ಯಾಕೆ ಹೊರಗಡೆ ಇದ್ದಾರೆ? ಜೀವ ಭಯ ಇದೆ, ಹೊರಗಡೆ ಇದ್ದೀನಿ ಅಂತ. ಆ ಜೀವ ಭಯ ಯಾಕೆ ಪೊಲೀಸ್ ಕರ್ಕೊಂಬರ್ಬೇಕಲ್ವಾ? ರಕ್ಷಣೆ ತೊಗೊಂಬರ್ಬೇಕಲ್ವಾ? ಗೂಂಡಗಳನ್ನ ಬಿಟ್ಟಿದ್ದಾರೆ ಅಲ್ಲಿ. ಕೋರ್ಟ್ ಪೊಲೀಸ್ನವ್ರು ಬಂದಮೇಲೆ ಮುಗೀತಲ್ಲ. ಈಗ ಒಬ್ಬರು ಕೋರ್ಟ್ ಆದೇಶ ನನ್ನ ಪರವಾಗಿ ಅಂದಮೇಲೆ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಸೀದಾ ಮಠಕ್ಕೆ ಹೋಗಿರ್ಬೇಕಲ್ವಾ? ಪತ್ರಕರ್ತರ ಪಾಪ ಇವ್ರಿಗೇನು ಪೀಠಾಧಿಕರಣ ಮಾಡಿಸ್ತಾರ? ಈ ಥರ ಅಪಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ. 100ಕ್ಕೆ 100 ಅಪಪ್ರಚಾರ ಮಾಡಬೇಕಲ್ಲ. ತಮ್ಮನ್ನ ಕುಗ್ಸುವಂಥ ಪ್ರಯತ್ನ ಏನಾರು ಆಗ್ತಿದೆ? ಖಂಡಿತ ಕುಗ್ಗಿಸ್ಬೇಕು ಅಂತಿದೆ. ನಾವು ಯಾವತ್ತೂ ಕುಗ್ಗಲ್ವಲ್ಲ ಸರ್. ಕುಗ್ಗೋದು ಈಗೋದು ಬಗ್ಗೋದು ನಮಗಿದ್ದೇ ಇರ್ತದೆ. ಅವೆಲ್ಲ ಸಮುದಾಯ ಅಂದಮೇಲೆ ಹೊಗಳೋರು ಇರ್ತಾರೆ, ಅದನ್ನು ತೆಗಳೋರು ಇರ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಕಾನೂನಾತ್ಮಕವಾಗಿ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಮುಂದುವರಿಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಮುಂದುವರಿಲಿಕ್ಕೆ ತಯಾರಾಗಿದ್ದೇವೆ. ಮಠ ಅಭಿವೃದ್ಧಿ ಮಾಡಲಿಕ್ಕೆ ಬಂದಿಲ್ಲ, ದುಡ್ಡು ಮಾಡಲಿಕ್ಕೆ ಬಂದವರೇ ಗುರುಗಳು ಅಂತ ನಿಮ್ಮನ್ನು. ಈಗ ಮಠ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಜನರಿಗೆ ಗೊತ್ತಿದೆ. ಯಾರು ದುಡ್ಡು ಮಾಡೋಕ್ಕೆ ಬಂದಿದ್ದಾರೆ, ದುಡ್ಡು ಮಾಡಿಬಿಟ್ಟು ಯಾರು 94ರಿಂದ ಹೊರಗಿದ್ದಾರೆ, ಯಾರನ್ನ ಹೊರಗಾಕಿದ್ದಾರೆ, ಯಾರನ್ನ ಮೆಂಬರ್ಶಿಪ್ ಕಿತ್ತಾಕಿದ್ದಾರೆ ಅಂತ ಜನರಿಗೆ ಗೊತ್ತಿದೆ, ಕೋರ್ಟಿಗೆ ಗೊತ್ತಿದೆಯಲ್ಲ ಸರ್. ಮಠ ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆಯಿಂದ 25 ಲಕ್ಷ ರೂಪಾಯಿನ ಹಾಕಿಸ್ಕೋತಾರೆ, ಇವರು ವೈಯಕ್ತಿಕವಾಗಿ ಬಳಸ್ಕೋತಾರೆ ಅಂತ. 25 ಲಕ್ಷ ಹಾಕೊಂಡು ಆಡಿಟ್ ಮಾಡಿಕೊಡ್ಬೇಕಲ್ಲ ಸರ್. ಸರ್ಕಾರದ ದುಡ್ಡನ್ನು ಹಂಗೆ ಕೊಟ್ಬಿಡ್ತಾರೆ ಸರ್. ಏನೇನು ಖರ್ಚು ಮಾಡಿದ್ದೀವಿ ಅಂತ ಅದಕ್ಕೆ ಆಡಿಟ್ ರಿಪೋರ್ಟ್ ಕೊಡಬೇಕು, ಅದಕ್ಕೆ ಫೋಟೋ ಕೊಡಬೇಕು, ಅದಕ್ಕೆ ಅಭಿವೃದ್ಧಿ ಕೊಡಬೇಕು. ಅದು ಇಲಾಖೆಯ ಒಂದು ಸಹಭಾಗಿತ್ವದಲ್ಲಿ ನಡೀತಕ್ಕಂಥ ಕಾಮಗಾರಿ ಅಲ್ವಾ ಸರ್. ಅದೆಂಗಾದಿಲ್ಲ ಅಕ್ರಮ ಆಗ್ಬಿಡ್ತದೆ. ಸನ್ಮಾನ್ಯ ಸಚಿವರೇ ಬಂದು ನೂತನ ಕಟ್ಟಡದ ಉದ್ಘಾಟನೆ ಮಾಡಿರುವಾಗ ಕೋಡ್ಲಾದಲ್ಲಿ ಮಹಾದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು ಎಲ್ಲ ಅಕ್ರಮ ಆಗಿದೆ. ಇವನಿಗೆ ಹೇಳೋಕ್ಕಾರು ಸ್ವಲ್ಪ ಘನತೆ ಗೌರವ ಬೇಕಲ್ಲ ಸರ್. ಇವನು ಮಾಡಿರತಕ್ಕಂಥ ಅಕ್ರಮದಿಂದ 30 ವರ್ಷ ಬೀದಿಲಿದ್ದಾನೆ. ಇನ್ನೊಬ್ಬರ ಮೇಲೆ ಅಕ್ರಮ ಹೇಳೋದ? ಈ ಗಾಂಧಿನಗರದ ಮಠ ಕಾಂಪೌಂಡ್ ಬಿದ್ದೋಗಿತ್ತು, ಇಲ್ಲೊಂದು ಹಂಚಿನ ಮನೆ ಇತ್ತು, ಪಾಳಂಚಿನ ಮನೆ. ಆಗೆಲ್ಲೋಗಿದ್ದ ಸರ್? ದಿಢೀರಂತ ಪ್ರತ್ಯಕ್ಷ ಆಗಿರ್ತಕ್ಕಂಥವ್ನು ಈಗ ಈ ಮಠ ಜೀರ್ಣೋದ್ಧಾರ ಮಾಡಬೇಕಲ್ಲ. ಇದಕ್ಕೂ ಅಡ್ಡಿಪಡಿಸಿದ್ದಾನೆ ಸಾಕಷ್ಟು ಬಾರಿ. ಅರ್ಜಿಗಳು ಬರೆದಿದ್ದಾನೆ. ಗುಲ್ಬರ್ಗ ಮಠಕ್ಕೂ ಬರೆದಿದ್ದಾನೆ. ನಾವು ಯಾವುದಕ್ಕೂ ಲೆಕ್ಕಕ್ಕಿಲ್ದೇ ನಾವು ಉದ್ಧಾರ ಮಾಡಿದ್ದೀವಿ ಸರ್. ಪ್ರಭಾವಿ ಸಚಿವಗಳನ್ನ ಮುಂದಿಟ್ಕೊಂಡು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರನ ಅಂತ. ನನಗೆ ಪ್ರಭಾವಿ ಸಚಿವರು ಅಂತ ಏನಿಲ್ಲ ಸರ್. ಎಲ್ಲ ಸಚಿವರು ನನಗೆ ಸಹಾಯ ಸಹಕಾರಗಳು ಮಾಡ್ತಾರೆ, ಎಲ್ಲ ಪಕ್ಷದ ಸಚಿವರು ಮಾಡ್ತಾರೆ. ನಾವು ರಾಜಕಾರಣದ ಇದಕ್ಕೆ ಹೋಗೋದಿಲ್ಲ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಂವಿಧಾನಾತ್ಮಕವಾಗಿ ನಮ್ಮ ಜನರಿಗೆ ನೋವಾದಾಗ ಸ್ಪಂದಿಸ್ತೀನಿ ಅಷ್ಟೇ. ರಾಜಕಾರಣಿಗಳ ಜೊತೆ ನಾವ್ಯಾಕೆ ಹೋಗಲಿ ಸರ್? ರಾಜಕಾರಣಿ ಜೊತೆ ಹೋಗಿದ್ರೆ ಬಟ್ಟೆ ಬಿಚ್ಚಿ ಹಾಕ್ಬಿಟ್ಟು ಹೋಗ್ಬೇಕಾಗಿತ್ತು. ನಾವು ಸಮುದಾಯದ ಜೊತೆಲಿದ್ದೀವಿ, ಸಮಾಜದ ಜೊತೆಲಿದ್ದೀವಿ. ತಪ್ಪು ತಿಳುವಳಿಕೆ ಅದು. ಯಾರ ಪರವಾಗಿ ಕಾನೂನು ಇರ್ತದೋ ಅವ್ರು ಗಟ್ಟಿಯಾಗಿರಬೇಕು. ಹಿಂಗೆ ಯಾಕೆ ಮಾಡಬೇಕು? ಹೋಗಿ ಅಪಪ್ರಚಾರ ಮಾಡೋದು, ಅಲ್ಲೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದೆಲ್ಲ ಯಾವ ಕೆಲಸ? 30 ವರ್ಷದಿಂದ ಇದು ನಿಮ್ಮೆಲ್ಲ ಆರೋಪ ಬಿಡ್ತಾರೆ. ನಿನ್ನೆ ವಿಚಾರ ಅಲ್ಲ, ಇದು ಭಾಳ ವರ್ಷಗಳಿಂದ ನಡೀತಾ ಇದೆ. 10 ವರ್ಷಗಳಿಂದ ನಡೀತಾ ಇದೆ. 30 ವರ್ಷ. 64 ಕೇಸ್ ಹಾಕಿರೋದು ಅವರು. 64 ಕೇಸ್ಗಳು ಸೋತೋಗಿದೆ. ಕೊನೆ ಅಸ್ತ್ರ ಸುಪ್ರೀಂ ಕೋರ್ಟಲ್ಲೂ ಸ್ಟೇ ಮಾಡಿಸಿ ಬಿಸಾಕಿದ್ದೀವಿ. ಅಂದರೆ ಈ ಮಠಗಳಿಗೂ
ಶಿವಲಿಂಗ ಸ್ವಾಮಿಗೆ ಏನು ಯಾವುದೇ ರೀತಿ ಸಂಬಂಧ ಇಲ್ಲ ಅಂತೀರ ತಾವು? ಡಿಸ್ಮಿಸ್ ಆಗಿದೆಯಲ್ಲ ಸರ್ ಎಲ್ಲ, ಸದಸ್ಯತ್ವ ನೋಡಿ ಸದಸ್ಯತ್ವನೂ ಡಿಸ್ಮಿಸ್ ಆಗಿದೆಯಲ್ಲ. ಅಲ್ಲ ಆತನ ವಿರುದ್ಧ ಏನು ಕಾನೂನು ಹೋರಾಟ ಮಾಡ್ತೀರ ತಾವು? ಆತನ ವಿರುದ್ಧ ಈಗಾಗಲೇ ಕಾನೂನು ಹೋರಾಟ ಪ್ರಾರಂಭ ಮಾಡಿದ್ದೀವಿ, ನಡೀತಾ ಇದೆ, ಕೋರ್ಟ್ಗಳಲ್ಲಿದೆ, ಕಾನೂನು ಹೋರಾಟ ಮಾಡಿದ್ದೇವೆ. ಈ ರೀತಿ ಆರೋಪಗಳಿಂದ ಮುಕ್ತಿ ಯಾವಾಗ ತಮಗೆ? ನನಗೆ ಮುಕ್ತಿ ಕಾನೂನಲ್ಲಿ ಯಾವಾಗ ನಮ್ಮ ಪರವಾಗಿ ಆಗಿದೆ ಆವಾಗ ನಾವು ಸಮುದಾಯ ಮತ್ತು ನಾವು ಮತ್ತು ನಮ್ಮ ಟ್ರಸ್ಟ್ನವರೆಲ್ಲ ಸೇರಿಕೊಂಡು ನಿರ್ಧಾರ ಮಾಡಿ ಅದಕ್ಕೊಂದು ಪೊಲೀಸ್ ಸ್ಟಾಪ್ ಹಾಕ್ತೀವಿ ಸರ್. ಅಲ್ಲ ಈ ರೀತಿ ಅವರು ಬೀದಿಲಿ ಈ ರೀತಿ ಆರೋಪಗಳ ಮಾಡ್ತಾ ಹೋದರೆ ನೈತಿಕತೆಗೆ ಧಕ್ಕೆ ಆಗಲ್ವಾ ಅಂತ? ನಾವು ಅವರಿಗೆ ಆ ಕಾನೂನಾತ್ಮಕ ಒಂದು ಆಕ್ಷನ್ ತೊಗೊಳ್ಳೇಬೇಕಲ್ಲ ಸರ್. ಈ ಥರ ಒಂದು ಪ್ರಚಾರ 30 ವರ್ಷ ಸೈಲೆಂಟ್ ಆಗಿ ಇಲ್ಲಿ ಎಲ್ಲ ಮಾಡಿದ್ದೀವಿ, ಈಗಾಗಲೇ ಸೇಡಮ್ಮಲ್ಲೂ ಮೊಕದ್ದಮೆ ದಾಖಲೆ ಮಾಡಿದ್ದೀವಿ, ಈಗಾಗಲೇ ಇದು ಚರ್ಚೆ ಮಾಡಿ ಮೈಸೂರಲ್ಲೂ ಒಂದು ಇದನ್ನು ನಾವು ಮಾಡ್ತೇವೆ. ನಾವು ನಿಮ್ಮ ವೈಯಕ್ತಿಕವಾಗಿ ಧಕ್ಕೆ ಆಗ್ತಾ ಇದ್ರೆ ಯಾಕೆ ಸಹಿಸ್ಕೊಂಡು ಬರ್ತಾ ಇದ್ದೀರಿ? ಇಲ್ಲ ನಾನು ವೈಯಕ್ತಿಕವಾಗಿ ಧಕ್ಕೆ ಆದ್ರೂ ಸುಮ್ಮನೆ ಕೂತಿಲ್ಲ. ನಾನು ಸಮುದಾಯ ಜೊತೆಯಲ್ಲಿ, ಸಮಾಜದ ಗಣ್ಯರ ಜೊತೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರ ತಗೋಬೇಕು. ಸಮುದಾಯ ಇದು ವೈಯಕ್ತಿಕ ನಿರ್ಧಾರ ಅಲ್ಲ. ಇದು ಮಠ ಅಂದಮೇಲೆ ಸಮುದಾಯ ಎಲ್ಲರೂ ಇರ್ತಾರೆ, ಗಣ್ಯರು ಇರ್ತಾರೆ, ಇದು ಮಠಕ್ಕೆ ನಡ್ಕೊಳ್ಳೋರು ಇರ್ತಾರೆ, ಎಲ್ಲರನ್ನೂ ಕರೆಸಿ ಮಾತಾಡಿ ಆಮೇಲೆ ನಿರ್ಧಾರ ತಗೋಬೇಕಾಗುತ್ತೆ. ದುದ್ಗೆರೆ 26 ಎಕರೆ ಜಮೀನು ಮೇಲೆ ತಮಗೆ ಹಕ್ಕಿದೆ ಅಂತ ಇರ್ತಾವೆ. ಅದು ಮೂಲ ನಮ್ಮ ಮಠಕ್ಕೆ ಸೇರಿದಂಥ ಆಸ್ತಿ ಅದು. ಹಾಗಾಗಿ ನಾವು ಹಕ್ಕು ಬಾಧ್ಯತೆ ಎಲ್ಲ ಅಲ್ಲಿಗೆ ಸೇರಿದ್ದು ಅಂತ ವಿಲ್ ಪ್ರಕಾರವಾಗಿ ಹಕ್ಕುದಾರ ಇದ್ದೀವಿ ನಾವು. ತಾವು 30 ಲಕ್ಷ ಪಡ್ಕೊಳ್ತೀರಿ, ಇತರರಿಗೆ ಎಲ್ಲ ಸೇರಿ 1 ಕೋಟಿ ಅಡ್ವಾನ್ಸ್ ಪಡ್ಕೊಳ್ತೀರಿ ಅಂತ ಹೇಳ್ತಾರೆ. ಅಲ್ಲ, ಎಷ್ಟು ಲಕ್ಷನಾರೋ ಪಡ್ಕೊಳ್ಳಿ, ನಮಗೆ ಪರ್ಯಾಯ ಭೂಮಿ ಬೇಕಲ್ಲ ಸರ್. ಬಟ್ ಹಕ್ಕುದಾರ ನೀವು? ಹಕ್ಕುದಾರ ನಾವು ಆಗಿರುತ್ತೆ. ಹಕ್ಕುದಾರ ಇಲ್ಲ ಅಂದ್ರೆ ಇವ್ರು ಯಾಕೆ ಬರ್ತಿದ್ರು? ನಾವು ಹಕ್ಕುದಾರ ಅಲ್ಲ ಅಂದ್ರೆ ಇವ್ರು ಯಾಕೆ ಬರ್ತಿದ್ರು? ಮತ್ತು ಹಕ್ಕುದಾರ ಅಲ್ಲ ಅಂದರೆ ಮತ್ತೆ ಹೆಂಗೆ ಪ್ರೋಸೆಸ್ ಆಗ್ತಾಯಿತ್ತು? ಲೀಗಲಿ ಇಲ್ಲ ಅಂದರೆ ಹೆಂಗಾಗುತ್ತೆ ಸರ್? ಕೆಲವು ಸಂದರ್ಭ ಸಿಗ್ನೇಚರ್ ಕೂಡ ಡಿಫ್ರೆನ್ಸ್ ಕಾಣ್ತಾ ಇದೆ ಜ್ಞಾನಪ್ರಕಾಶ್ ಸ್ವಾಮಿಗಳದ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಸಿಗ್ನೇಚರ್ಗಳು ಅವರಿಂದ ಕಲ್ತ್ಕೋಬೇಕಾಗದೆ ಅಷ್ಟೇ. ನಾನು ಸಿಗ್ನೇಚರ್ ಮಾಡೋದು ಇದರಲ್ಲಿ ಯಾವುದೇ ಹಸ್ತಕ್ಷೇಪಗಳಿಲ್ಲ ಸರ್. ಈಗ ನಕಲಿ ಸ್ವಾಮೀಜಿ ಅನ್ನುವಂಥದ್ದು ಅವ್ರ ಗಂಭೀರ ಆರೋಪ. ಯಾರು ನಕಲಿ ಯಾರು ಅಸಲಿ ಅಂತ ಸಮಾಜ ನಿರ್ಧಾರ ಮಾಡ್ತಾ ಇದೆ, ಕೋರ್ಟ್ ನಿರ್ಧಾರ ಮಾಡ್ತಾ ಇದೆ, ಭಕ್ತರು ನಿರ್ಧಾರ ಮಾಡಿದ್ದಾರೆ. ತಮಗೆ ನೋವಾಗಿರೋಕ್ಕಿಂತ ಹೆಚ್ಚಾಗಿ ನಿಮ್ಮ ಭಕ್ತರಿಗೆ ನೋವಾಗ್ತಾ ಇದೆಯಲ್ಲ? ಅದೇ ಭಕ್ತರೆಲ್ಲ ಸೇರ್ಕೊಂಡು ಒಂದು ನಿರ್ಧಾರ ಮಾಡಿದ್ದಾರೆ, ಈಗಾಗಲೇ ತೀರ್ಮಾನ ತೊಗೊಂಡಿದ್ದಾರೆ. ಆ ನಿರ್ಧಾರದ ಪ್ರಕಾರವಾಗಿ ಅವರು ತೀರ್ಮಾನ ಮಾಡ್ತಾರೆ. ನಿಮ್ಮ ಹೋರಾಟದ ಸ್ವರೂಪ ಹೇಗಿರುತ್ತೆ? ನಮ್ಮ ಹೋರಾಟ ಏನಿಲ್ಲ, ಕಾನೂನಾತ್ಮಕವಾಗಿರ್ತದೆ, ಸಂವಿಧಾನಬದ್ಧವಾಗಿರ್ತದೆ, ಸಮಾಜಮುಖಿಯಾದಂಥ ಹೋರಾಟ ಮಾಡ್ತೀವಿ ಸರ್ ಅಷ್ಟೇ. ಯಾರಿಗೂ ನೋವಾಗಬಾರ್ದು, ಪರಸ್ಪರವಾಗಿ ಯಾವುದು ದ್ವೇಷ ಅಸೂಯೆಗಳಿಗೆ ಅವಕಾಶ ಕೊಡಬಾರ್ದು. ನಿಮ್ಮ ವಿರುದ್ಧ ಪಿತೂರಿ ನಡೆಸೋರ್ಗೂ ಒಳ್ಳೇದು ಬಯಸ್ತಾ ಇದೆ. ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ನಾವು ಕೋಪಿಗೆ, ಕುಹಕಿಗೆ, ಕಪಟಿಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾರೆ ನಾವು. ಶಿವಲಿಂಗ ಸ್ವಾಮಿಯವ್ರ ಜೊತೆ ಇಲ್ಲಿ ಪ್ರಭಾವಿಗಳು ಯಾರಾದ್ರೂ ಗುರ್ಸ್ಕೊಂಡಿದ್ದಾರೆ ಅವ್ರ ಜೊತೆ? ಶಿವಲಿಂಗ ಸ್ವಾಮಿಯವ್ರ ಜೊತೆಲಿ ಯಾರ್ಯಾರು ಪ್ರಭಾವಿಗಳಿದ್ದಾರೋ ಗೊತ್ತಿಲ್ಲ ನನಗೆ. ಬಟ್ ಅವರು ಈ ಥರದ ಪ್ರಕರಣಗಳಲ್ಲಿ ಮಠ ಸಂಪರ್ಕ ಮಾಡಬೇಕಾಗಿತ್ತು, ಅಥವಾ ನಮ್ಮ ಭಕ್ತರು ಸಂಪರ್ಕ ಮಾಡಬೇಕಾಗಿತ್ತು, ಒಂದು ಸಭೆ ಕರೆದು ನಿರ್ಧಾರ ಮಾಡಬೇಕಾಗಿತ್ತು. ಏಕಾಏಕಿ ಹೋಗಿ ಪತ್ರಿಕಾಗೋಷ್ಠಿ ಮಾಡಿ ಅವರ ಅಕ್ರಮ, ಅವರ ಹಂಗೆ ಹಿಂಗೆ ಅಂದರೆ ಅದರಲ್ಲಿ ಏನು ನೈತಿಕತೆ ಇದೆ ಸರ್? ಸೇಡಮ್ ಪೊಲೀಸ್ ಸ್ಟೇಷನ್ಗೆ ತಮ್ಮ ವಿರುದ್ಧ ಮುಖ್ಯಮಂತ್ರಿಗಳ ಕಚೇರಿಯಿಂದ ತನಿಖೆ ನಡೆಸಿ ಯಾರು ಈ ಸ್ವಾಮೀಜಿ ಅಂತ ಮುಖ್ಯಮಂತ್ರಿ ಕಚೇರಿಯಿಂದ ಹೋಗಿರೋದು? ಮುಖ್ಯಮಂತ್ರಿಗಳಿಗೆ ನಾನು ಏನು ಅಂತ ಗೊತ್ತಿದೆ, ನನ್ನ ಬಗ್ಗೆ ಏನು ತನಿಖೆ ನಿಜನಾ ಸರ್? ಅಲ್ಲ, ಯಾರು ಒಂದು ಅರ್ಜಿ ಕೊಟ್ಟು ಎಲ್ಲಿಗೆ ಬರೀತಾರೆ ಸರ್? ಸ್ಟೇಷನ್ ಬರೀತಾರೆ. ಮತ್ತೆ ಅಷ್ಟಾಗುತ್ತೆ ಅಷ್ಟೇ. ಎಲ್ಲೋದ್ರೂ ಒಂದು ಅರ್ಜಿ ಕೊಡೋದು ಅವರ ವೃತ್ತಿ, ಹಾಗಾಗಿ ಕೊಟ್ಟಿರ್ತಾರೆ ಅಷ್ಟೇ. ಮುಖ್ಯಮಂತ್ರಿಗೆ ಜ್ಞಾನಪ್ರಕಾಶ್ ಸ್ವಾಮೀಜಿ ಯಾರಂತ ಗೊತ್ತಿಲ್ವ? ಗೊತ್ತಿದೆ. ಅಂದರೆ ಇವರು ನಿಮ್ಮ ಭಕ್ತರನ್ನ ಮಿಸ್ಗೈಡ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ? 100ಕ್ಕೆ 100 ಮಾಡ್ತಿದ್ದಾರೆ. ಬಟ್ ಭಕ್ತರು ಯಾರು ಮಿಸ್ಗೈಡ್ ಆಗಲ್ಲ, ಎಲ್ಲರೂ ಬದ್ಧತೆಯಿಂದಿದ್ದಾರೆ. ಕುಗ್ಗಿಲ್ವ ಸರ್ ತಾವು ಈ ರೀತಿ ಆರೋಪಗಳಿಲ್ಲ? ಯಾವ ಕಾರಣಕ್ಕೂ ಕುಗ್ಗಲ್ಲ ಸರ್. ನಾವೆಲ್ಲ ಹೋರಾಟಗಾರರು, ಹೋರಾಟದ ಮನಸ್ಥಿತಿ ಉಳ್ಳವ್ರು. ನಾವೇನು ಕುಗ್ತೀವಿ? ಕುಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ಬಹುದೊಡ್ಡ ಆರೋಪ ಇತ್ತೀಚಿನ ದಿನಗಳಲ್ಲಿ ತಮ್ಮ ವಿರುದ್ಧ ಸಾಕಷ್ಟು ಆರೋಪಗಳು ಬರಲಿ. ಆರೋಪಗಳನ್ನ ಎದುರಿಸ್ತಕ್ಕಂಥ ಶಕ್ತಿ ಸಂವಿಧಾನ ಕೊಟ್ಟಿದೆ, ಬಾಬಾ ಸಾಹೇಬರು ಕೊಟ್ಟಿದ್ದಾರೆ, ನಮ್ಮ ಮಠ ಪೀಠ ಭಕ್ತರಿದ್ದಾರೆ, ಸಮಾಜದಲ್ಲಿ ಗಣ್ಯರಿದ್ದಾರೆ, ಅವರೆಲ್ಲರ ಸಹಕಾರ ಇದೆ. ನನಗೇನು ಅಂಥದ್ದೇನು ಭಯ. ಭಕ್ತರಿಗಾಗಲಿ, ಮಠಕ್ಕಾಗಲಿ, ಸಮಾಜಕ್ಕಾಗಲಿ ಯಾವುದೇ ರೀತಿ ಮೋಸ ಮಾಡ್ತಾ ಇಲ್ಲ ತಾವು? ಪಾರದರ್ಶಕವಾಗಿದೆ ನಂದು ಬದುಕು. ನಮ್ಮ ಜೀವನವೇ ಪಾರದರ್ಶಕ. ಅದು ವಿಶ್ವಾಸ ಇದ್ದೇ ಗುರುಗಳು ವಿಲ್ ಮಾಡಿ ಸಮಸ್ತ ಆಸ್ತಿಗಳನ್ನ ನೀವು ನೋಡ್ಕೋಗಪ್ಪ ಅಂತ ಹೇಳಿದ್ದಾರೆ. ಅಭಿವೃದ್ಧಿ ಮಾಡೋದೇ ತಪ್ಪ ಮಠನ? ಅದು ಅವನಿಗೆ ಅನಿಸಿದೆ ಅಂತ ಕಾಣುತ್ತೆ. ಈ ಮಠ ಜೀರ್ಣೋದ್ಧಾರ, ಇದು ಪಾಳು ಬಿದ್ದಿತ್ತು, ಇದು ಜೀರ್ಣೋದ್ಧಾರ ಆಗಬಾರ್ದು. ಅಲ್ಲಿ ಗುಲ್ಬರ್ಗ ಪಾಳು ಬಿದ್ದಿತ್ತು, ಜೀರ್ಣೋದ್ಧಾರ ಆಗಬಾರ್ದು ಅನ್ನೋದೇ ಇರಬೇಕೇನೋ ಅವ್ರ ಮನಸ್ಸಲ್ಲಿ. ಅದಕ್ಕೆ ಅವರು ಅಭಿವೃದ್ಧಿಗೆ ವಿರುದ್ಧವಾಗಿದ್ದಾರೆ. ನೀವು ಇರುವಂಥ 2 ಮಠಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಸರ್? 2 ಮಠ ಇಲ್ಲ ಸರ್, 40 ಮಠಗಳಿದೆ. 40 ಮಠಗಳಿದೆ. ಎಲ್ಲ ಮಠಗಳಲ್ಲೂ ಸ್ವಾಮೀಜಿಗಳು ವರ್ಕ್ ಮಾಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಕುಟುಂಬಸ್ಥರನ್ನೇ ಇಟ್ಕೊಂಡಿದ್ದಾರೆ ವರ್ಕಿಂಗ್ಗೆ. ಕೆಲವು ಮಠಗಳಲ್ಲಿ ಕುಟುಂಬಸ್ಥರೇ ಇರ್ತಾರೆ. ಈಗ ಇವನು ಮಠದಲ್ಲಿ ಬಿಟ್ಬಿಟ್ಟು ಇಂದಿರಾನಗರ ಗುಲ್ಬರ್ಗದಲ್ಲಿ ಯಾಕಿರಬೇಕು ಸರ್? ಅಲ್ಲೇನು ಖಾಸಗಿ ಮನೆಯಲ್ಲಿ ಯಾಕಿರಬೇಕು? ಅಲ್ಲೇನು ಯಾರು ಇವರು ಪ್ರೈವೇಟ್ ಅವ್ರ ಜೊತೆಲಿ ಯಾರಿದ್ದಾರೆ ಅಂತ ಅವ್ರನ್ನೇ ಕೇಳಬೇಕು. ಅವ್ರ ಫ್ಯಾಮಿಲಿ ಇದ್ದಾರಾ? ಕೇಳಬೇಕು ಅವ್ರನ್ನೇ. ಯಾರದು?
ಅಲ್ಲ ಯಾರೇ ಆಗಲಿ ಕೇಳಬೇಕಲ್ವ, ಅವ್ರು ಯಾಕೆ ಸಪ್ರೇಟ್ ಮಠಗಳೆಲ್ಲ ಬಿಟ್ಬಿಟ್ಟು ಇವ್ರು ಯಾಕೆ ಸಪ್ರೇಟ್ ಆಗಿದ್ದಾರೆ ಅಂತ ಕೇಳಬೇಕಲ್ವ. ಹಾಗಾದ್ರೆ ಅವ್ರು ಸ್ವಾಮೀಜಿಗಳಲ್ವಾ? ಸ್ವಾಮೀಜಿಗಳಾಗಿದ್ರೆ ಮಠದಲ್ಲಿ ಇರಬೇಕಾಗಿತ್ತಲ್ಲ. ಅವ್ರು ನಕ್ಕಿಲ್ಲ ಸ್ವಾಮೀಜಿನ, ಯಾರು ನಕಲಿ ಯಾರು ಅಸಲಿ ಅಂತ ಅವ್ರನ್ನೇ ಕೇಳಬೇಕು. ಈಗ ನಾವು ಅವ್ರು ಮೋಸ ಮಾಡ್ತಾ ಇದ್ದಾರೆ ಸಮಾಜಕ್ಕೆ. ಅಲ್ಲ ಅವರ ಉದ್ದೇಶನೇ ಅರ್ಥ ಆಗ್ತಿದೆ ನಮಗೆ. 40 ಮಠಗಳಲ್ಲಿ ಎಲ್ಲರೂ ಒಂದು ಕಡೆ ಇರಬೇಕಲ್ಲ ಸರ್. ಯಾಕೆ ಇಂದಿರಾನಗರ 172ನೇ ಒಂದು ಮನೆ ತಗೊಂಡು ಸಣ್ಣ ಮನೆಯಲ್ಲಿ ಯಾಕೆ ಇರಬೇಕಲ್ಲಿ? ಯಾರ್ಯಾರು ಇದ್ದಾರೆ ಸರ್ ಅಲ್ಲಿ? ಅಲ್ಲಿ ಯಾರ್ಯಾರೋ ಇದ್ದಾರೆ ಅಂತ ಮಾಹಿತಿ ಇದೆ ನಮಗೆ, ನಾವೇನು ಅದನ್ನು ಸ್ಪಷ್ಟವಾಗಿ ನೋಡಿಲ್ಲ. ಅಲ್ಲಿ ಯಾರೋ ಇದ್ದಾರೆ, ಹೆಣ್ಮಕ್ಳು ಇದ್ದಾರೆ, ಅವರೆಲ್ಲ ಇದ್ದಾರೆ. ಯಾಕೆ ಇರಬೇಕಲ್ಲಿ? ಮದುವೆ ಆಗಿದೆ ಅವರಿಗೆ, ಅದು ಅವರ ವೈಯಕ್ತಿಕ, ನಾನು ಅದನ್ನೇನು ಪ್ರಶ್ನೆ ಮಾಡೋಕೆ ಹೋಗೋದಿಲ್ಲ. ಯಾಕೆ ಇರಬೇಕಲ್ಲಿ ಉದ್ದೇಶ? ಮತ್ತು ಖಾಸಗಿತನೇ ಬೇಕು ಅಂದಮೇಲೆ ನಮ್ಮನ್ನು ಪ್ರಶ್ನೆ ಮಾಡೋ ನೈತಿಕತೆ ಏನಿದೆ? ಮೇಲ್ನೋಟಕ್ಕೆ ಏನು ಅನ್ಕೊಂಡು ಬರುತ್ತೆ ಸರ್ ಈ ರೀತಿ ಆರೋಪ? ಅದೇ ಆರೋಪ ಪ್ರತ್ಯಾರೋಪಗಳು ಸಮಾಜವನ್ನು ದಿಕ್ತಪ್ಪಿಸಬೇಕು, ಅಭಿವೃದ್ಧಿ ಕಾರ್ಯಗಳಾಗಬಾರ್ದು, ನಾನೇ ಸರ್ವಸ್ವ ಆಗಬೇಕು, ನನ್ನಿಂದಲೇ ಎಲ್ಲ ನಡಿಬೇಕು ಅಂತಕ್ಕಂಥ ಅಹಂಕಾರಗಳು ಈ ರೀತಿ ಕೆಲಸ ಮಾಡಿಸ್ತಾವೆ. ಕೊನೆಯದಾಗಿ ಸರ್ ತಮ್ಮ ಭಕ್ತ ಸಮೂಹಕ್ಕೆ ಏನು ಕರೆ ಕೊಡ್ತೀವಿ? ನಾನು ನಮ್ಮ ರಾಜ್ಯದ ಅಖಿಲ ಕರ್ನಾಟಕ ಉಲ್ಲಿಂಗಪೆದ್ದಿ ಮಠ ಹಾಗೂ ಸಮಾಜದ ಭಕ್ತರಲ್ಲಿ, ಸಮಾಜದ ಗಣ್ಯರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಮಠ ಇರತಕ್ಕಂಥದ್ದು ಒಂದೇ ಒಂದು ಮಠ ಇಡೀ ರಾಜ್ಯಕ್ಕೆ, ಶೋಷಿತ ಸಮುದಾಯದ ಮಠ. ಇದಕ್ಕೆ ಸಂಬಂಧಪಟ್ಟಂಥ ಆಸ್ತಿಗಳು ಎಲ್ಲೂ ಸಹ ತೊಂದರೆ ಆಗದ ರೀತಿಯಲ್ಲಿ, ಪರಭಾರೆ ಆಗದ ರೀತಿಯಲ್ಲಿ, ಅಕ್ರಮ ಆಗದ ರೀತಿಯಲ್ಲಿ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಈಗಲೂ ಸಹ ದುದ್ದಿಗೆರೆ ಜಮೀನು 26 ಎಕರೆ 90 ವರ್ಷದಿಂದ ಒಂದು ಕಾಳು ಈ ಮಠಕ್ಕೆ ಬಂದಿಲ್ಲ. ಈ ಮಠದಲ್ಲಿ ಭಿಕ್ಷೆ ಮಾಡ್ಕೊಂಡು ನಮ್ಮ ಜನ ಬದುಕೋಗಿದ್ದಾರೆ. ಇಂಥ ಮಠಕ್ಕೆ ಅನ್ಯಾಯ ಮಾಡೋದನ್ನು ನಾವು ಯಾವತ್ತೂ ಸಹಿಸೋದಿಲ್ಲ. ಹಾಗಾಗಿ ನಾವು ಕಾನೂನು ಕ್ರಮವನ್ನು ತಗೊಂಡಿದ್ದೀವಿ ಸರ್, ಅಷ್ಟೇ. ನಮ್ಮ ಸಮುದಾಯದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಕ್ಕೆ ಒಳಗಾಗೋದು ಬೇಡ. ಈ ಮಠ ಬುದ್ಧ ಬಸವ ಅಂಬೇಡ್ಕರ್ ಕನಸನ್ನು ಹೊತ್ತಂಥ ಮಠ, ಎಲ್ಲರ ಆದರ್ಶಗಳನ್ನ ಗೌರವಿಸ್ತಕ್ಕಂಥ ಮಠ. ಅವನೇನಾದರೂ ಪರಿವರ್ತನೆಯಾಗಿ ಬಂದರೆ ಅವನ್ನೂ ಗೌರವಿಸ್ತಕ್ಕಂಥ ಮಠ ಇದು ನಮ್ಮ ಸಂದೇಶ. ಈ ಮಠದ ಮೇಲೆ ಏನಾದ್ರು ಕರಿ ನೆರಳು ಬಿದ್ದಿದೆಯಾ ಅಂತ? ಯಾವ ಕರಿ ನೆರಳು ಬೀಳಲ್ಲ ಸರ್. ನಾವೆಲ್ಲ ಸಂವಿಧಾನ, ನಾವೆಲ್ಲ ಪ್ರಗತಿಪರ ಚಿಂತಕರು. ಕರಿ ನೆರಳು ಯಾವುದೂ ಬರೋದಿಲ್ಲ. ಯಾವಾಗಲೂ ಕರಿ ನೆರಳು ಭ್ರಷ್ಟರು ದುಷ್ಟರೆಲ್ಲ ತಮಗೆ ಸುಟ್ಟೋಗ್ಬಿಡ್ತಾರೆ ಸರ್. ಅವ್ರನ್ನ ಮೊದಲಿಗೆ ಬರೋದಿಲ್ಲ. ಏನಾದರೂ ಫೈಟ್ ಮಾಡ್ತೀರಿ? ಏನೇ ಆದರೂ ಸಿದ್ಧವಾಗಿರ್ತೀವಿ, ಕಾನೂನಾತ್ಮಕವಾಗಿ, ಸಂವಿಧಾನಬದ್ಧವಾಗಿ. ಥ್ಯಾಂಕ್ ಯು. ಇವಿಷ್ಟು ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರ ಮಾತು. ಕ್ಯಾಮರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕೆಬ್ಬೆ, ಪ್ರೆಸ್ ನ್ಯೂಸ್ ಕನ್ನಡ, ಮೈಸೂರು.